ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಬೋಯ್ಕೇರಿಯಲ್ಲಿ ಶಾಸಕರ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸ್ ತಂಗುದಾಣವನ್ನು ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಬೋಯ್ಕೇರಿ ರಸ್ತೆ ಕಾಮಗಾರಿ ಈಗಾಗಲೇ ಮುಗಿದು ಉದ್ಘಾಟನೆಯಾಗಿದ್ದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ತಂಗುದಾಣವನ್ನು ನಿರ್ಮಾಣ ಮಾಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಇದರ ಸ್ವಚ್ಛತೆಯನ್ನು ತಾವೇ ನೋಡಿಕೊಳ್ಳಬೇಕು. ಅಭಿವೃದ್ಧಿ ಎನ್ನುವುದು ನಿರಂತರ ನಡೆಯುತ್ತಾ ಇರುತ್ತೆ. 2.25 ವರ್ಷಗಳಿಂದಲೂ ಸರ್ಕಾರದ ಅನುದಾನದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು, ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದರು. ಬಹಳ ಸುಂದರವಾದಂಥ ಈ ಬಸ್ ನಿಲ್ದಾಣ ಇವತ್ತು ಲೋಕಾರ್ಪಣೆಯಾಗಿದೆ. ಬಹಳ ಸಂತೋಷ ಆಗಿದೆ. ಯಾಕಂದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಗುಣಮಟ್ಟವಾಗಿ ಸುಸಜ್ಜಿತವಾಗಿ ಆದಾಗ ಸಾರ್ವಜನಿಕ ಹಣ ಸದ್ಬಳಕೆ ಆಗಿದೆ ಅಂತ ಅದರಿಂದ ಕಾರ್ಯಕ್ರಮಗಳು ಅಭಿವೃದ್ಧಿ ಕೆಲಸಗಳು ಆಗೋದಕ್ಕಿಂತ ಮುಖ್ಯ ಅದೆಲ್ಲವೂ ಕೂಡ ಗುಣಮಟ್ಟವಾಗಿ ಆಗಬೇಕು, ಸಮಯಕ್ಕೆ ಅದು ಭಾಳ ಮುಖ್ಯ. ಆ ರೀತಿಯಾಗಿ ಕಳೆದ ತಿಂಗಳು ನಾವು ಒಂದು ನೂತನವಾದಂಥ ರಸ್ತೆಯನ್ನು ಉದ್ಘಾಟನೆ ಮಾಡಿ ಅದು ಕೂಡ ಭಾಳ ಚೆನ್ನಾಗಿ ಕೆಲಸ ಕಾಮಗಾರಿ ಆಗಿದೆ. ಆ ಸಂದರ್ಭದಲ್ಲಿ ಇಲ್ಲಿ ಬಸ್ ನಿಲ್ದಾಣ ಆಗಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಕಾಳಮಠ ಬೇಬಿ ಒತ್ತಾಯ ಮಾಡಿ ಆಯಿತು, ಖಂಡಿತವಾಗಿ ಜನರಿಗೆ ಅದೇ ಬೇಡಿಕೆ ಅಂತಾದರೆ ಮಾಡೋಣ ಅಂಥೇಳಿ ಶಾಸಕರ ಅನುದಾನವಿದೆ ಬಸ್ ನಿಲ್ದಾಣ ಆಗಿದೆ. ಈ ಬಸ್ ನಿಲ್ದಾಣ ನೋಡಿದಾಗ ನನ್ನ ಮನೆ ಪಕ್ಕದಲ್ಲೂ ಇಲ್ಲದಂಗೆ ಮಾನ್ಯ ಶಾಸಕರು 20 ಲಕ್ಷ ಕಾಂಕ್ರೀಟ್ ರಸ್ತೆಯನ್ನು ಈಗಾಗಲೇ ನಮಗೆ ಕಳೆದ ತಿಂಗಳು ನಮಗೆ ಓಡಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರ ಹತ್ರ ನಾವು ಇಲ್ಲಿನ ಗ್ರಾಮಸ್ಥರು ಕೆಲವರು ಬಂದು ಹೇಳಿದ್ರು, ಹಾಗೂ ಇಲ್ಲಿನ ನಮ್ಮ ಸ್ಥಳೀಯರಾದ ದೇವೇಣ್ಣನವರು ಕೂಡ ಹೇಳಿದ್ರು, ಇಲ್ಲಿ ನಮ್ಮ ಈ ಜಾಗದಲ್ಲಿ ಒಂದು ಬಸ್ ಸ್ಟಾಪಿನ ಅವಶ್ಯಕತೆ ಇದೆ. ನಮಗೆ ಸಾಕಷ್ಟು ಇಲ್ಲಿ ಓಡಾಡುವ ಜನರಿಗೆ ಒಂದು ಮಳೆಗಾಲದಲ್ಲಿ ಹಾಗೂ ಬಿಸಿಲುಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಇಲ್ಲೊಂದು ಬಸ್ ಸ್ಟಾಪ್ನ ಅವಶ್ಯಕತೆ ಇದೆ ಅಂತ ಹೇಳುವಾಗ ನಾವು ಮಾನ್ಯ ಶಾಸಕರಲ್ಲಿ ಗ್ರಾಮಸ್ಥರ ಒಂದು ಕೋರಿಕೆಯನ್ನು ಅವರ ಹತ್ರ ಹೇಳುವಾಗ ತಕ್ಷಣವಾಗಿ ಅವರು 10 ಲಕ್ಷ ಅನುದಾನವನ್ನು ನಮ್ಮ ಬೋಯ್ಕೇರಿ ಏರಿಯಾಕ್ಕೆ ಅವರು ಸ್ಯಾಂಕ್ಷನ್ ಮಾಡಿ ಒಂದು ತಿಂಗಳು ಅಥವಾ 1.5 ತಿಂಗಳ ಅವಧಿಯಲ್ಲಿ ಈ ಥರ ಒಂದು ಸುಸಜ್ಜಿತವಾದಂತಹ ಒಂದು ಬಸ್ ಸ್ಟಾಪ್ ಅನ್ನು ಅವರು ನಮಗೆ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಪುರಸಭೆಯ ಮಾಜಿ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಪುರಸಭೆಯ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದಯನಾ ಜಗತ್, ಕಾಳಂಬಾಡ ಬೇಬಿ, ಎಚ್ಎಸ್ ಮತೀನ್, ಮೊಹಮ್ಮದ್ ರಾಫಿ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ರಫೀಕ್, ಕೆಕೆ ಗ್ರೂಪ್ನ ಮಾಲೀಕರಾದ ಜಗತ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು, ಸ್ಥಳೀಯರು ಪಾಲ್ಗೊಂಡಿದ್ದರು.